ಅರ್ಕಾವತಿ ಬಡಾವಣೆ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಯು-ಟರ್ನ್ ತೆಗೆದುಕೊಂಡಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ, ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ನೀಡುವ ವಿಚಾರ ಬಿಜೆಪಿ ಪಕ್ಷದ ವತಿಯಿಂದ ತನಿಖೆಗೆ ಅನುಮತಿ ಕೇಳಲ್ಲ, ಬದಲಾಗಿ ವಕೀಲರ ಮೂಲಕ ರಾಜ್ಯಪಾಲರಲ್ಲಿ ಅನುಮತಿ ಕೇಳಲಾಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಪಷ್ಟನೆ ನೀಡಿದ್ದಾರೆ. ಹಾಗೂ ಅದಕ್ಕೆ ಬಿಜೆಪಿ ಕಾನೂನು ಘಟಕ ಅಗತ್ಯ ನೆರವು ನೀಡುತ್ತೇವೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ವೇಟ್ ಮಾಡಿ ನಾವು ಅವರಿಗೆ ಒಂದು ಶುಭವನ್ನು ಕೋರಿ ಬಂದಿದ್ದೆ. ತನಿಖೆ ರಾಜ್ಯಪಾಲರಿಗೆ ಪಿಟಿಷನರು ಕೊಡ್ತಾ ಇದ್ದಾರೆ. ಅವ್ರು ಯಾವಾಗ ಕೊಡ್ತಾರೆ ಅನ್ನೋದು ಅವರಿಗೆ, ಇಟ್ ಇಸ್ ಲೆಫ್ಟ್ ಟು ಹಿಮ್. ನಥಿಂಗ್. ನಮ್ಮ ಪಕ್ಷದ ವತಿಯಿಂದ ನಾವು ಕೊಡ್ತಾ ಇಲ್ಲ ಅನುಮತಿ. ನಾವು ಯಾವಾಗಲೂ ಹೇಳಿಲ್ಲ ಪಕ್ಷದ ವತಿಯಿಂದ. ನಿನ್ನೆನೂ ನಾವು ಕ್ಲಾರಿಫೈ ಮಾಡಿದ್ದೇವೆ, ಪಕ್ಷದ ವತಿಯಿಂದ ನಾವು ಕೇಳ್ತಾ ಇಲ್ಲ. ಯಾವುದೇ ಚರ್ಚೆ, ರಾಜಕೀಯ ಚರ್ಚೆ ಆಗಿಲ್ಲ. ಅಲ್ಲಿ ರಾಜ್ಯಪಾಲರು ಬ್ಯುಸಿ ಇದ್ದಿದ್ದರಿಂದ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಯಿತು. ವೇಟ್ ಮಾಡಿ ನಾವು ಅವರಿಗೆ ಒಂದು ಶುಭವನ್ನು ಕೋರಿ ಬಂದಿದ್ದೆ. ತನಿಖೆ ಆಗಬೇಕು ಅಂತನ್ನುವಂಥದ್ದು ಅವರಿಗೆ ಭಯ ಇದ್ದ ಕಾರಣದಿಂದನೇ ಅವರು ಈ ರೀತಿ ವರ್ತಿಸ್ತಾ ಇದ್ದಾರೆ. ತನಿಖೆ ಆಗಲಿ, ಏನು ಮಾಡಿಲ್ಲ ಅಂದರೆ ಅವರಿಗೆ ಹೆದರಿಕೆ ಯಾಕೆ? ಆ ನಂತರ CBI ಕೊಡಂತ ಹೇಳಿದ್ವಿ, CBI ಕೊಡಲಿಲ್ಲ. ಲೋಕಾಯುಕ್ತ ಕೊಡಂತ ಹೇಳಿದ್ವಿ, ಲೋಕಾಯುಕ್ತ ಕೊಡಲಿಲ್ಲ. ಈಗ ಅವರು ನಾನೇನೂ ಮಾಡಿಲ್ಲ BJPಯವರು ಸಿಕ್ಕಾಕೋತಾರೆ. ಇನ್ನೂ ಒಂದು ಮಾತು ಹೇಳಿದ್ದಾರೆ, ನಾನು BJPಯವರ ಡಾಕ್ಯುಮೆಂಟನ್ನು ಹೊರಗೆ ಕೆಡುತ್ತೇನೆ. ಅಂದರೆ ನಾವು ಒಂದು ವಿಷಯವನ್ನು ಎತ್ತಿದ ನಂತರ, ನಾವು ಒಂದು ಅನ್ಯಾಯದ ವಿಷಯವನ್ನು ಸರ್ಕಾರ ಮಾಡಿದಂಥ ಅನ್ಯಾಯದ ವಿಷಯವನ್ನು ಎತ್ತಿದ ನಂತರ ನೀವು ಜಗದೀಶ್ ಶೆಟ್ಟರ್ದು ತೆಗಿತೀನಿ, ಪ್ರಹ್ಲಾದ್ ಜೋಶಿದವ್ರು ತೆಗಿತೀನಿ, ಅಶೋಕ್ ಅವ್ರದ್ದು ತೆಗಿತೀನಿ, ಈಶ್ವರಪ್ಪನವ್ರು ತೆಗಿತೀನಿ, ಯಡಿಯೂರಪ್ಪನವ್ರು ತೆಗಿತೀನಿ ಅಂತಂದರೆ ನೀವು 2 ವರ್ಷದಿಂದ ಯಾಕೆ ತೆಗೆದಿಲ್ಲ? ಅಂದರೆ ಏನೂ ಇಲ್ಲ ನಿಮ್ಮ ಹತ್ರ, ನಮ್ಮನ್ನು ಹೆದರಿಸಾಕೆ ನೋಡ್ತಾ ಇದ್ದೀರಿ. ನೀವು ನಿಮ್ಮ ಈ ಹೆದರಿಕೆಗೆ, ನಿಮ್ಮ ಈ ಬ್ಲ್ಯಾಕ್ ಮೇಲಕ್ಕೆ ಭಾರತೀಯ ಜನತಾ ಪಾರ್ಟಿ ಬಗ್ಗೋದಿಲ್ಲ. ನಾವೇನು ನಿಮ್ಮ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ನೀವು ಮಾಡಿದ ಅನ್ಯಾಯದ